ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್. ಪ್ರತಿ ಚಾಪ್ಟರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದು ಕೂಡ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ ಮೇಲೆ. ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್ ಚಾಪ್ಟರ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಪ್ರತಿ ಚಾಪ್ಟರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡಿದ್ದೀವಿ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 10th ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ. ಇದರಲ್ಲಿ ಕೂಡ ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡಿದ್ದೀವಿ. 8 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ MCQ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, 1 ಮಾರ್ಕ್ ಬರುತ್ತೆ ಎರಡೂ. ಟೋಟಲ್ MCQ 2 ಮಾರ್ಕ್ಸು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ಸು. ಆಮೇಲೆ 2 ಮಾರ್ಕ್ 1 ಕ್ವಶನು, 3 ಮಾರ್ಕ್ 1 ಕ್ವಶನ್ ಬರುತ್ತೆ. ಇವಾಗ 2 ಮಾರ್ಕ್ ಕ್ವಶನ್ ಯಾವ ಥರ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಪರ್ಫೆಕ್ಷನ್ ಈಸ್ ನಾಟ್ ಅಟೈನಬಲ್, ಬಟ್ ಇಫ್ ವಿ ಚೇಸ್ ಪರ್ಫೆಕ್ಷನ್ ವಿ ಕ್ಯಾನ್ ಕ್ಯಾಚ್ ಎಕ್ಸಲೆನ್ಸ್ ಅಂತ. ಅಂದರೆ ಪರಿಪೂರ್ಣತೆಯನ್ನು ಸಾಧಿಸಲಾಗುವುದಿಲ್ಲ, ನಾಟ್ ಅಟೈನಬಲ್ ಅಂತ. ಆದರೆ ನಾವು ಪರಿಪೂರ್ಣತೆಯನ್ನು ಬೆನ್ನಟ್ಟಿದರೆ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದಂತೆ. ನೋಡಿ, ನಾವು ಏನು ಮಾಡಬೇಕು ಅಂದರೆ ಪರಿಪೂರ್ಣತೆಯನ್ನು ಅದ್ರ ಜೊತೆಗೆ ಅದನ್ನು ಪ್ರಯತ್ನ ಮಾಡಬೇಕು. ಪರಿಪೂರ್ಣತೆ ಆಗೋಕ್ಕೆ ಪ್ರಯತ್ನ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಶ್ರೇಷ್ಠತೆಯನ್ನು ನಾವು ಪಡಿಬೋದಂತೆ. ನಾವು ಪರಿಪೂರ್ಣತೆಯನ್ನೇ ಸಾಧಿಸಲಾಗೋದಿಲ್ಲ, ಆದರೆ ಅದ್ರ ಜೊತೆಗೆ ಅದನ್ನು ನಾವು ಬೆನ್ನಟ್ಟಿದರೆ ಏನಾಗುತ್ತೆ? ನಮಗೆ ಶ್ರೇಷ್ಠತೆಯನ್ನು ಪಡಿಬೋದು ನಾವು ಅಂತ. ಇಲ್ಲಿ ನೋಡಿ, ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾ ಇದೆ. ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ, ಒಂದು ನಿಮಿಷ, ಟೋಟಲ್ ನೋಡಿ ಇಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ನೋಡಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಪಾರ್ಟ್ ಎಲ್ಲಿ ಬಂದಾಗ 1 ಮಾರ್ಕ್ ಕ್ವಶನ್ 3 ಕ್ವಶನ್ಸ್ ಬರುತ್ತೆ. ಅಂದರೆ 2 ಕ್ವಶನ್ಸು MCQ ಬರುತ್ತೆ, 1 ಕ್ವಶನು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಯಾವ ಬೇಸ್ ಮೇಲೆ ಅಂತಂದರೆ 2024-25 ಮಾಡೆಲ್ ಕ್ವಶನ್ ಪೇಪರ್ ಬೇಸ್ ಮೇಲಿದೆ. ಪಾರ್ಟ್ ಬಿ ಅಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಅಲ್ಲಿ ಬಂದಾಗ 3 ಮಾರ್ಕ್ ಕ್ವಶನ್ 1 ಕ್ವಶನ್ ಬರುತ್ತೆ. ಟೋಟಲ್ ಎಷ್ಟಾಯಿತು? 8 ಮಾರ್ಕ್ಸ್ ಕ್ವಶನ್ಸ್. ನೋಡೋಣ ಇವಾಗ 2 ಮಾರ್ಕ್ ಕ್ವಶನ್ ಯಾವ ಥರ ಕೇಳ್ಬೋದು ಅಂತ. ನೋಡಿ, ಫಸ್ಟ್ ಕ್ವಶನ್ ಏನಿದೆ ನೋಡೋಣ. 2 ಮಾರ್ಕ್ಸ್ ಕ್ವಶನ್ಸು. ಫೈಂಡ್ ಮಾಡ್ ವೆಕ್ಟರ್ ಎಕ್ಸ್ ಇಫ್ ಫಾರ್ ಎ ಯೂನಿಟ್ ವೆಕ್ಟರ್ ಎ. ಇಲ್ಲೇನಿದೆ? ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 15 ಇದೆ. ಏನು ಕೇಳ್ತಿದ್ದಾನೆ ನಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಅಂತ. ಫಸ್ಟು ಕೊಟ್ಟಿರೋದು ಏನಿದೆ ನಮಗೆ? ಲೆಟ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 15. ನೋಡಿ, ಡಾಟ್ ಪ್ರಾಡಕ್ಟ್ ಅಂತಂದರೆ ಏನಾಗುತ್ತೆ? ಇವಾಗ ಮಲ್ಟಿಪ್ಲೈ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಅ ಡಾಟ್ ಪ್ರಾಡಕ್ಟ್. ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎಕ್ಸ್, ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎಕ್ಸ್. ನೋಡಿ, ಫಸ್ಟು ಯೂಶ್ವಲಿ ನಾವು ಯಾವ ಥರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದಾಗ ಯಾವ ಥರ ಮಲ್ಟಿಪ್ಲೈ ಮಾಡ್ತೀವಲ್ಲ ಅದೇ ಥರ. ಎ ಇಂಟು ಎ ಏನಾಗುತ್ತೆ ನೋಡಿ? ಎ ಇಂಟು ಎ ಸ್ಕ್ವೇರು. ಮತ್ತು ಇದಕ್ಕೆ ಫಸ್ಟ್ ಎ ಇಂಟು ಎ ಮತ್ತು ಎ ಇಂಟು ಬಿ, ಮೈನಸ್ ಎ ಬಿ. ಅದೇ ಥರ ಬಿ ಇಂಟು ಎ ಪ್ಲಸ್ ಎ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಸ್ಕ್ವೇರ್, ಈ ಥರ ನೋಡಿ. ಇಲ್ಲೇನು ಕೂಡ ಅದೇ ಥರ. ಫಸ್ಟು ಎಕ್ಸ್ ಇಂಟು ಎಕ್ಸು, ಆಮೇಲೆ ನೋಡಿ ಸೈನ್ ಏನಿದೆ? ಪ್ಲಸ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ ಡಾಟ್ ಪ್ರಾಡಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ ಇದೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್, ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 15. ನೋಡಿ, ಜನರಲ್ ನಾವು ಯಾವ ಥರ ಮಲ್ಟಿಪ್ಲೈ ಮಾಡ್ತೀವಲ್ಲ ಈಚ್ ಟರ್ಮು ಅದೇ ಥರ, ಬಟ್ ಇಲ್ಲಿ ವೆಕ್ಟರ್ ಇದೆ. ಆಮೇಲೆ ಡಾಟ್ ಪ್ರಾಡಕ್ಟ್ ಇದೆ, ಅದು ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎಕ್ಸ್ ಅಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಏನಾಗಿರುತ್ತೆ? ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ಗೆ ಈಕ್ವಲ್ ಇರುತ್ತೆ. ಇಲ್ಲೇನಾಗುತ್ತೆ ನಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಎರಡೂ ಒಂದೇ. ಏನಕ್ಕಂದರೆ ವೆಕ್ಟರ್ ಡಾಟ್ ಪ್ರಾಡಕ್ಟ್ ತಗೊಂಡಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಇರುತ್ತೆ. ಬೇಸಿಕ್ ಥಿಂಗ್ಸ್ ನೋಡಿ ಗೊತ್ತಿರಬೇಕಿದು.
ಸೊ ಇವಾಗ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 15. ಸೊ ಅಲ್ಲಿ ಏನು ಹೇಳ್ತಿದ್ದಾನೆ, ಫಾರ್ ಯೂನಿಟ್ ವೆಕ್ಟರ್ ಎ ಅಂತ. ಸೊ ಏನಿದೆ, ಫಾರ್ ಯೂನಿಟ್ ವೆಕ್ಟರ್ ಎ. ಸೊ ಎ ಅನ್ನೋದೇನಿದೆ ನಮಗೆ ಯೂನಿಟ್ ವೆಕ್ಟರ್ ಅಂತ ಹೇಳ್ತಿದ್ದಾನೆ. ಯೂನಿಟ್ ಇನ್ ದ ಸೆನ್ಸ್ ಏನಾಗುತ್ತೆ ನಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದಾಗ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವಯರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ 1 ಈಸ್ ಈಕ್ವಲ್ ಟು 15. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 15. ನೋಡಿ ಮೈನಸ್ 1 ಈ ಕಡೆ ತಗೊಂಡ್ರೆ ಪ್ಲಸ್ 1. ಸೊ ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಮಾತ್ರ ಇಲ್ಲಿ ತೊಗೊಂಡ್ಬಿಟ್ಟು ನೋಡಿ ಸ್ಕ್ವೇರನ್ನು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ, ಅಂಡರ್ ದಿ ರೂಟ್ 15 ಪ್ಲಸ್ 1 ಏನಿದೆ ನಮಗೆ 16. ಸೊ 16 ನಾವು ರೂಟ್ ರಿಮೂವ್ ಮಾಡ್ಬೋದು. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ. ನೋಡಿ ಕ್ವಶನ್ ಏನಿತ್ತು ಫಸ್ಟ್ 2 ಮಾರ್ಕಿಗೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಇಫ್ ಫಾರ್ ಎ ಯೂನಿಟ್ ವೆಕ್ಟರ್ ಎ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 15 ಅಂತ. ಸೊ ಬೇಸಿಕ್ ಥಿಂಗ್ಸ್ ಹಿಂಗೆ ಗೊತ್ತಿರಬೇಕು ನಮಗೆ. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಸೇಮ್ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಸ್ಕ್ವೇರ್ ಬರುತ್ತೆ ಅಂತ. ಅದೇ ಥರ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ದ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಇರುತ್ತೆ. ಅಂದರೆ ಎರಡು ಡಾಟ್ ಪ್ರಾಡಕ್ಟ್ ತಗೊಂಡಾಗ ಸೊ ಅದನ್ನು ಪ್ಲೇಸ್ ಚೇಂಜ್ ಮಾಡಿದ್ರೆ ಈಕ್ವಲ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಮಲ್ಟಿಪ್ಲೈ ಎಕ್ಸ್ ಡಾಟ್ ಎಕ್ಸ್ ಪ್ಲಸ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 15. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎಕ್ಸ್. ಸೊ ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಇಲ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 15. ಸೊ ಫಾರ್ ಎ ಯೂನಿಟ್ ವೆಕ್ಟರ್ ಎ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಏನಾಗುತ್ತೆ 1. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಕೂಡ ಏನಾಗುತ್ತೆ 1 ಆಗುತ್ತೆ. ನೋಡಿ 1 ಸ್ಕ್ವೇರ್ ಮಾಡಿದ್ರು 1 ಬರುತ್ತೆ. ಸೊ ಅಥವಾ 1 ಸ್ಕ್ವೇರ್ ಅಂತ ಕೂಡ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ 15. 1 ಸ್ಕ್ವೇರ್ ಅಂದರೆ 1 ಮೈನಸ್ 1 ಈ ಕಡೆ ಹೋದರೆ ಪ್ಲಸ್ 1. ಸೊ 16. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಸ್ಕ್ವೇರ್ ಈ ಕಡೆ ತೊಗೊಂಡ್ರೆ ರೂಟ್ 16. ರೂಟ್ 16 ರಿಮೂವ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 4. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತ. ದಿಸ್ ಈಸ್ ಆನ್ಸರ್. ನೋಡಿ ಈ ಥರನೂ ಕೇಳ್ಬೋದು 2 ಮಾರ್ಕ್ ಕ್ವಶನ್. ಸೊ ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ ತೊಗೊಂಡಿದ್ವಲ್ಲ, ಆ್ಯಕ್ಚುಲಿ ಮ್ಯಾಗ್ನಿಟ್ಯೂಡ್ ತೊಗೊಂಡಾಗ ನೆಗೆಟಿವ್ ಬರೋದಿಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎಕ್ಸ್ ಈಸ್ ಈಕ್ವಲ್ ಟು ಬರೀ ಪ್ಲಸ್ 4 ಅಂತಲೇ ತೊಗೋಬೇಕು. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಸೊ ಯಾವ ಥರ ಕೇಳ್ಬೋದು ಅಂದರೆ, ಫೈಂಡ್ ದಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ವೆಕ್ಟರ್ಸ್. ಸೊ ಏನೇನಿದೆ 3i ಪ್ಲಸ್ ಜೆ ಪ್ಲಸ್ 4k ಆ್ಯಂಡ್ i ಮೈನಸ್ ಜೆ ಪ್ಲಸ್ ಕೆ ಅಂತ ಇದೆ ಯೂನಿಟ್ ವೆಕ್ಟರ್. ನೋಡಿ ಎಲ್ಲನೂ ಇದು ಕ್ಯಾಪೇ ಇರುತ್ತೆ, ಯೂನಿಟ್ ವೆಕ್ಟರ್ಸೇ ಇರುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಕೇಳ್ತಿದ್ದಾನೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ನೋಡಿ ಯಾವ ಥರ ಡ್ರಾ ಮಾಡ್ತೀವಿ ಡೈಗ್ರಾಮು. ಇಲ್ಲಿ ಎ ಬಿ ಸಿ ಡಿ ಅಂತ ತಗೊಳ್ಳೋಣ. ಎ ಬಿ ಸಿ ಡಿ ಅಂತ. ಸೊ ಎ ಬಿ ಏನಾಗಿರುತ್ತೆ ವೆಕ್ಟರ್ ಎ, ಬಿ ಸಿ ಏನಾಗಿರುತ್ತೆ ವೆಕ್ಟರ್ ಬಿ ಅಂತ. ಸೊ ಇಲ್ಲಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABCD is equal to magnitude of vector A cross vector B ಅಂತ. ಸೊ ಇಲ್ಲಿ ಫಸ್ಟು ನೋಡಿ ಕೊಟ್ಟಿರೋ 2 ವೆಕ್ಟರ್ಸ್ ಇದೆಯಲ್ಲ, ಒಂದನ್ನು ವೆಕ್ಟರ್ ಎ ಅಂತ ತಗೊಳ್ಳೋಣ. 3i ಪ್ಲಸ್ ಜೆ ಪ್ಲಸ್ 4k. ಇನ್ನೊಂದನ್ನು ವೆಕ್ಟರ್ ಬಿ ಅಂತ. ಸೊ i ಮೈನಸ್ ಜೆ ಪ್ಲಸ್ ಕೆ ಅಂತ. ಫಸ್ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡನ್ನು ಆಮೇಲೆ ಫೈಂಡ್ ಮಾಡ್ಕೋಬೋದು. ಸೊ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಯಾವ ಥರ ಅಂತಂದರೆ ನಾವು ಡಿಟರ್ಮಿನೆಂಟನ್ನು ಯೂಸ್ ಮಾಡ್ಕೊತೀವಿ. ಸೊ ಆವಾಗ ಫಸ್ಟು ಐ ಜೆ ಕೆ ಬರುತ್ತೆ. ಸೊ ವೆಕ್ಟರ್ ಎ ತೊಗೊಂಡಾಗ ನೋಡಿ 5 ಕೋಎಫಿಷಿಯೆಂಟ್ 3 ಇದೆ, ಜೇದೇನಿಲ್ಲ ಅಂದರೆ 1 ಇರುತ್ತೆ, ಕೆದು 4. ಅದೇ ಥರ ವೆಕ್ಟರ್ ಬಿ ತೊಗೊಂಡಾಗ 1, ಜೇದು -1, ಕೆದು 1 ಅಂತ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಐ ಆ್ಯಸ್ ಇಟ್ ಈಸ್ ನೋಡಿ
ಫಸ್ಟ್ ಎಲಿಮೆಂಟ್ ತಗೊಂಡಾಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 1 1 1 ಮೈನಸ್ 1 4 ಇಸ್ ಮೈನಸ್ 4 ಮೈನಸ್ ನೋಡಿ ಅಲ್ಟರ್ನೇಟ್ ಇರುತ್ತೆ ಡಿಟರ್ಮಿನೆಂಟಲ್ಲಿ ಪ್ಲಸ್ ಮೈನಸ್ ಅಂತ ಮೈನಸ್ ಜೆ. ಸೊ ನೋಡಿ ಇವಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 3 1 3 ಮೈನಸ್ 1 4 4 ಪ್ಲಸ್ ಕೆ ಇಂಟು ನೋಡಿ ಇಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 3 ಇಂಟು ಮೈನಸ್ 1 ಇಸ್ ಮೈನಸ್ 3 1 ಇಂಟು 1 ಮೈನಸ್ 1 ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಐ ಇಂಟು 1 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 1 ಪ್ಲಸ್ 4 ಮೈನಸ್ ಜೆ ಇಂಟು 3 ಮೈನಸ್ 4 ಇಸ್ ಮೈನಸ್ 1 ಪ್ಲಸ್ ಕೆ ಇಂಟು ಮೈನಸ್ 3 ಮೈನಸ್ 1 ಇಸ್ ಮೈನಸ್ 4. ಸೊ ಇಲ್ಲೇನು ಬರುತ್ತೆ 4 ಪ್ಲಸ್ 1 ಇಸ್ 5 ಇಂಟು ಐ ಮೈನಸ್ ಇಂಟು ಮೈನಸ್ ಪ್ಲಸ್ ಜೆ ಮೈನಸ್ ಇಂಟು ಪ್ಲಸ್ ಮೈನಸ್ 4k. ಸೊ ಏನು ಬಂತು ನಮಗೆ ಇದು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನಮಗೆ ಅಂಡರ್ ದಿ ರೂಟ್ ನೋಡಿ ಕೋಎಫಿಷಿಯಂಟ್ ಆಫ್ ಐ ಈಸ್ 5 ಸ್ಕ್ವೇರ್ ಪ್ಲಸ್ ಕೋಎಫಿಷಿಯಂಟ್ ಆಫ್ ಜೆ 1 ಸ್ಕ್ವೇರ್ ಪ್ಲಸ್ ಕೋಎಫಿಷಿಯಂಟ್ ಆಫ್ ಕೆ ಈಸ್ ಮೈನಸ್ 4 ಹೋಲ್ ಸ್ಕ್ವೇರ್. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ ನಮಗೆ ಅಂಡರ್ ದಿ ರೂಟ್ 5 5 is 25 ಪ್ಲಸ್ 1 1 1 ಮೈನಸ್ 4 4 16. ಸೊ ಅಂಡರ್ ದಿ ರೂಟ್ 25 ಪ್ಲಸ್ 1 is 26 ಪ್ಲಸ್ 6 32 42. ಸೊ 42 ರೂಟ್ ರಿಮೂವ್ ಮಾಡೋಕ್ಕಾಗೋದಿಲ್ಲ ಬಟ್ ಸ್ಪ್ಲಿಟ್ ಮಾಡ್ಬೋದು ಇದನ್ನು. 6 7s 42 ಆಮೇಲೆ 7 6 ಬರುತ್ತೆ. ಓಕೆ ಆ್ಯಸ್ ಇಟ್ ಈಸ್ ತೊಗೋಬೋದು ಇದನ್ನು. ಏನಕ್ಕಂದರೆ ಇದು ಸ್ಪ್ಲಿಟ್ ಮಾಡೋಕ್ಕೂ ಆಗೋದಿಲ್ಲ, ಈವನ್ನು ರೂಟನ್ನು ರಿಮೂವ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಆನ್ಸರ್ ಏನು ಬಂತು ರೂಟ್ 42. ಕ್ವಶನ್ ನೋಡಿ ಏನಿತ್ತು ನೋಡೋಣ. ಫೈಂಡ್ ದಿ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ವೆಕ್ಟರ್ ಎ ಕೊಟ್ಟಿರೋದು 3i ಪ್ಲಸ್ ಜೆ ಪ್ಲಸ್ 4k, ವೆಕ್ಟರ್ ಬಿ ಕೊಟ್ಟಿರೋದು i ಮೈನಸ್ ಜೆ ಪ್ಲಸ್ ಕೆ ಇದೆ. ಸೊ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ಸೊ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಫಸ್ಟ್ ಫೈಂಡ್ ಮಾಡಬೇಕಾದ್ರೆ ನಾವು ಡಿಟರ್ಮಿನೆಂಟನ್ನು ಯೂಸ್ ಮಾಡ್ಕೊತೀವಿ. ಸೊ ಐ ಇಸ್ ಎ ಕೆ ಫಸ್ಟ್ ರೋ, ಸೆಕೆಂಡ್ ರೋ ಕೊಟ್ಟಿರೋ ವೆಕ್ಟರ್ ಎದು ಕೋಎಫಿಷಿಯಂಟ್ ಆಫ್ ಐ ಇಸ್ ಎ ಕೆ ತೊಗೊತೀವಿ, ಥರ್ಡ್ ರೋ ವೆಕ್ಟರ್ ಬಿದು ಕೋಎಫಿಷಿಯಂಟ್ ಆಫ್ ಐ ಇಸ್ ಎ ಕೆ ತೊಗೊಂತೀವಿ. ಸೊ ಸಿಂಪ್ಲಿಫಿಕೇಶನ್ ಐ ತೊಗೊಂಡಾಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಟ್ಟು 1 1 1 ಮೈನಸ್ ಆ್ಯಸ್ ಇಟ್ ಈಸ್ ಮೈನಸ್ 1 ಇಂಟು 4 ಇಸ್ ಮೈನಸ್ 4 ಸೆಕೆಂಡ್ ಮೈನಸ್ ಜೆ. ಸೊ ಅವಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಟ್ಟು 3 1 3 ಮೈನಸ್ 1 ಇಂಟು 4 4 ಥರ್ಡ್ ಎಲಿಮೆಂಟ್ ಕೆ ತೊಗೊಂಡಾಗ ನೋಡಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಟ್ಟು 3 ಇಂಟು ಮೈನಸ್ 1 ಮೈನಸ್ 3 1 ಇಂಟು 1 1. ಸೊ ಸಿಂಪ್ಲಿಫೈ ಮಾಡಿದಾಗ 5i ಪ್ಲಸ್ ಜೆ ಮೈನಸ್ 4k ಬಂತು. ಇದು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ಅದೇ ನಾವು ಡಿಟರ್ಮಿನೆಂಟನ್ನು ಫೈಂಡ್ ಮಾಡಿದಾಗ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಮಾಡಿದಾಗ ಅಂಡರ್ ದಿ ರೂಟ್ 5 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 4 ಹೋಲ್ ಸ್ಕ್ವೇರ್. ಸೊ 5 5 is 25, 1 ಸ್ಕ್ವೇರ್ is 1, 4 4 is 16. ಸೊ ಏನು ಬಂತು 25 ಪ್ಲಸ್ 1 is 26, 26 ಪ್ಲಸ್ 6 32, 32 ಪ್ಲಸ್ 10 42. ಸೊ ಆನ್ಸರ್ ಏನು ಬಂತು ನಮಗೆ 42. ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ಇದು ಥರನೂ ಕೇಳ್ಬೋದು 2 ಮಾರ್ಕ್ಗೆ. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಇವ್ಯಾಲ್ಯೂಯೇಟ್ ದಿ ಪ್ರಾಡಕ್ಟ್ 3 ಇಂಟು ವೆಕ್ಟರ್ ಎ ಮೈನಸ್ 5 ಇಂಟು ವೆಕ್ಟರ್ ಬಿ ಡಾಟ್ 2 ಇಂಟು ವೆಕ್ಟರ್ ಎ ಪ್ಲಸ್ 7 ಇಂಟು ವೆಕ್ಟರ್ ಎ. ಸೊ ಇದನ್ನು ಕೂಡ ಕೇಳ್ಬೋದು 2 ಮಾರ್ಕ್ಸಿಗೆ. ಸೊ ಏನಿದೆ ನಮಗೆ ಕೊಟ್ಟಿರೋದು given 3 into vector a minus 5 into vector b 3 into vector a minus 5 into vector b dot 2 into vector a plus 7 into vector ಇದು b ಅಲ್ಲ, ಒಂದು ನಿಮಿಷ. vector b 7 into vector b ನೋಡಿ. ಇವಾಗ ಇವ್ಯಾಲ್ಯೂಯೇಟ್ ಅಂತಂದರೆ ಡಾಟ್ ಪ್ರಾಡಕ್ಟ್ ಇದೆ. 3 ಇಂಟು ವೆಕ್ಟರ್ ಎ ಡಾಟ್
2 into vector A dot 2 into vector A. Next first these two terms, next ಈ term ಇಂದ ಈ termಗೆ ನೋಡಿ plus 3 into vector A dot 7 into vector B. Next ನೋಡಿ ಈ term minus 5 into vector B into 2 into vector A. 5 into vector B into 2 ಅಂದರೆ dot product dot 2 into vector A minus into plus minus 5 into vector B dot 7 into vector. ಇವಾಗ ನೋಡಿ 3 2s 6 vector A dot vector A plus ಇಲ್ಲಿ 3 7s 21 vector A dot vector B minus 5 2s 10 vector B dot vector A minus 5 7s 35 vector B dot vector B. ನೋಡಿ ನಂಬರ್ ಮಾತ್ರ ಮಲ್ಟಿಪ್ಲೈ ಮಾಡಿಬಿಟ್ಟು ವೆಕ್ಟರ್ಸನ್ನು ಡಾಟ್ ಯೂಸ್ ಮಾಡಿಬಿಟ್ಟು ಬರೀತಾ ಇದೆ. ಇವಾಗ ನೋಡಿ ಏನು ಗೊತ್ತಿರಬೇಕು ನಮಗೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಇದ್ದಾಗ ಏನಾಗುತ್ತೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಬರುತ್ತೆ. ಅದೇ ಥರ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಯಾವುದಕ್ಕೆ ಈಕ್ವಲ್ ಇದೆ ನಮಗೆ, ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎಗೆ ಈಕ್ವಲ್ ಇದೆ. ಸೊ ಇಲ್ಲಿ ನೋಡಿ 6 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ 21 ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಆ್ಯಸ್ ಇಟ್ ಈಸ್ ಮೈನಸ್ 10 ಇಂಟು ಇಲ್ಲಿ ನೋಡಿ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಇದೆಯಲ್ಲ, ಸೊ ಯಾವುದಕ್ಕೆ ಈಕ್ವಲ್ ಇದೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿಗೆ. ಸೊ ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ 35 ಇಲ್ಲಿನೂ ಸೇಮ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆಯಲ್ಲ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ಇವಾಗ ಇಲ್ಲಿ ಎರಡೂ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇದೆಯಲ್ಲ, ಸೊ ಏನಾಗುತ್ತೆ 6 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವಯರ್ 21 10 ಎರಡು ಸೇಮ್ ಇದೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಸೊ ಪ್ಲಸ್ 11 ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ 35 ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ನೋಡಿ ದಿಸ್ ಈಸ್ ಅ ಸಿಂಪ್ಲಿಫಿಕೇಶನ್. ಕ್ವಶನ್ ಏನಿತ್ತು, ಇವ್ಯಾಲ್ಯೂಯೇಟ್ ದ ಪ್ರಾಡಕ್ಟ್ 3 ಇಂಟು ವೆಕ್ಟರ್ ಎ ಮೈನಸ್ 5 ಇಂಟು ವೆಕ್ಟರ್ ಬಿ ಡಾಟ್ 2 ಇಂಟು ವೆಕ್ಟರ್ ಎ ಪ್ಲಸ್ 7 ಇಂಟು ವೆಕ್ಟರ್ ಬಿ. ಸೊ ಯೂಶ್ವಲಿ ನಾವು ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡ್ತೀವಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಸೊ ಅದೇ ಥರ ಇಲ್ಲಿನೂ ಕೂಡ ನೋಡಿ ಫಸ್ಟ್ ಟರ್ಮ್ ಮತ್ತು ಫಸ್ಟಿಂದ ಸೆಕೆಂಡ್ಗೆ, ಸೆಕೆಂಡಿಂದ ಫಸ್ಟ್ಗೆ, ಸೆಕೆಂಡಿಂದ ಸೆಕೆಂಡ್ ಟರ್ಮ್, ಈ ಥರ ಮಲ್ಟಿಪ್ಲಿಕೇಶನ್. ಸೊ ನೋಡಿ ಇಲ್ಲೇನು, ಸೊ ಅವಾಗ ಏನು ಬಂತು 6 ಇಂಟು 3 2s 6 ಬರುತ್ತೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ, 3 7s 21 ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ 5 ಇಂಟು 2 10 ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ 5 7s 35 ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿಗೆ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಈಕ್ವಲ್ ಇದೆ. ಸೊ ಇಲ್ಲಿ 21 ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ 10 ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಎರಡು ಈಕ್ವಲ್ ಇದೆ. ಸೊ ಮೈನಸ್ 35 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ಸೊ ಆನ್ಸರ್ ಆನ್ಸರ್ ಏನು ಬರುತ್ತೆ 6 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ 11 ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ 35 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ನೋಡಿ ಈ ಥರನೂ ಕೇಳಿದ್ದು, ಇಲ್ಲಿ ಚೇಂಜ್ ಮಾಡ್ಬೋದು ಅವನು 3 ಪ್ಲೇಸಲ್ಲಿ ನಂಬರ್ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಈ ಕಡೆ ಮೈನಸ್ ಕೊಟ್ಬಿಟ್ಟು ಈ ಕಡೆ ಪ್ಲಸ್ಸು, ಬಟ್ ಇದು ಮಲ್ಟಿಪ್ಲೈ ಮಾಡೋ ಪ್ರೊಸೀಜರ್ ಸೇಮ್ ಇರುತ್ತೆ, ಬೇಸಿಕ್ ಗೊತ್ತಿರಬೇಕಷ್ಟೆ. ನೆಕ್ಸ್ಟ್ ನೋಡಿ 4th ಒನ್ ಇದೆ, ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 2i plus 2j plus 3k, vector b is equal to minus i plus 2j plus k, and vector c is equal to 3i plus j are such that vector a plus lambda into vector b is perpendicular to vector c, then find the value of lambda ಅಂತ ಇದೆ. ಸೊ ಫಸ್ಟ್ ಕೊಟ್ಟಿರೋದು ವೆಕ್ಟರ್ಸ್ ಕಾಪಿ ಮಾಡ್ಕೊಳ್ಳೋಣ. ಗಿವನ್ vector a is equal to 2i plus 2j plus 3k. ಅದೇ ಥರ ವೆಕ್ಟರ್ ಬಿ ಏನಿದೆ ಮೈನಸ್ ಐ ಪ್ಲಸ್ 2j ಪ್ಲಸ್ ಕೆ, ವೆಕ್ಟರ್ ಸಿ 3i ಪ್ಲಸ್ ಜೆ ಅಂತ. ಸೊ ಫಸ್ಟ್ ಏನು ಹೇಳ್ತಿದ್ದಾನೆ, ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ, ಲೆಟ್ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಸೊ ವೆಕ್ಟರ್ ಎ ಅಂತಂದರೆ ಏನಿದೆ ನಮಗೆ 2i ಪ್ಲಸ್ 2j ಪ್ಲಸ್ 3k,
ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂದರೆ ಮೈನಸ್ ಐ ಪ್ಲಸ್ 2j ಪ್ಲಸ್ ಕೆ. ನೋಡಿ ಫಸ್ಟು ಮಲ್ಟಿಪ್ಲೈ ಮಾಡ್ಕೊ, ಇದು ಆ್ಯಸ್ ಇಟ್ ಈಸ್ ಫಸ್ಟ್ ಟರ್ಮು 2i ಪ್ಲಸ್ 2j ಪ್ಲಸ್ 3k ಆ್ಯಸ್ ಇಟ್ ಈಸು ಪ್ಲಸ್ ಲ್ಯಾಂಬ್ಡಾ ಇಂಟು ಮೈನಸ್ ಐ ಅಂತಂದರೆ ನೋಡಿ ಮೈನಸ್ ಲ್ಯಾಂಬ್ಡಾ ಇಂಟು ಐ, ಲ್ಯಾಂಬ್ಡಾ ಇಂಟು 2 ಇಂಟು ಜೆ ಅಂತಂದರೆ ಪ್ಲಸ್ 2 ಲ್ಯಾಂಬ್ಡಾ ಜೆ ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ. ಇವಾಗ ನೋಡಿ ಇಲ್ಲಿ 2i ಇದೆ ಮೈನಸ್ ಲ್ಯಾಂಬ್ಡಾ ಐ, ಸೊ 2 ಮೈನಸ್ ಲ್ಯಾಂಬ್ಡಾ ಇಂಟು ಐ ಕಾಮನ್ ಬರುತ್ತೆ. ಸೊ ಅದೇ ಥರ 2j 2 ಲ್ಯಾಂಬ್ಡಾ ಜೆ ಇದೆ, ಸೊ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಜೆ ಪ್ಲಸ್ ಇಲ್ಲಿ 3k ಲ್ಯಾಂಬ್ಡಾ ಕೆ, ಸೊ 3 ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ. ಸೊ ಇವಾಗ ಏನು ಬಂತಿದ್ದು ನಮಗೆ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಸೊ ಇವಾಗ ಏನು ಹೇಳ್ತಿದ್ದಾನೆ, ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಸಿ. ಸೊ ಡಾಟ್ ಪ್ರಾಡಕ್ಟಲ್ಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ವೆಕ್ಟರ್ ಇದ್ದಾಗ ಏನಾಗುತ್ತೆ ನಮಗೆ 0 ಬರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ, ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ. ಸೊ ಏನಾಗುತ್ತೆ, ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ನಮಗೆ 0, ಬಿಕಾಸ್ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ ಬಿ ಇದ್ದಾಗ ಏನಾಗುತ್ತೆ ನಮಗೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಇವಾಗ ನೋಡಿ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಆಲ್ರೆಡಿ ಫೈನ್ ಮಾಡಿದ್ವಿ, 2 ಮೈನಸ್ ಲ್ಯಾಂಬ್ಡಾ ಇಂಟು ಐ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಜೆ ಪ್ಲಸ್ 3 ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ. ನೋಡಿ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಸಿ ಕ್ವಶನಲ್ಲಿ ಏನಿದೆ 3i ಪ್ಲಸ್ ಜೆ ಅಂತ, 3i ಪ್ಲಸ್ ಜೆ ಈಸ್ ಈಕ್ವಲ್ ಟು 0. ಸೊ ಈ ಕ್ವಶನಲ್ಲಿ ನಮಗೆ ಲ್ಯಾಂಬ್ಡಾನ ಫೈಂಡ್ ಮಾಡೋಕ್ಕೆ ಹೇಳ್ತಿದೆ. ಸೊ ಡಾಟ್ ಪ್ರಾಡಕ್ಟ್ ಇದ್ದಾಗ ನೋಡಿ ಐ ಡಾಟ್ ಐ 1 ಆಗುತ್ತೆ, ಸೊ 3 ಇಂಟು 2 ಮೈನಸ್ ಲ್ಯಾಂಬ್ಡಾ, ನೋಡಿ ಇಲ್ಲಿ 3 ಇದೆ ಇಲ್ಲಿ 2 ಮೈನಸ್ ಲ್ಯಾಂಬ್ಡಾ, ಸೊ ಮಲ್ಟಿಪ್ಲೈ ಐ ಡಾಟ್ ಐ ನೋಡಿ ಬರಿಬೋದು, ಐ ಡಾಟ್ ಐ ಏನಾಗುತ್ತೆ ನಮಗೆ 1 ಬರುತ್ತೆ. ಅದೇ ಥರ ಜೆ ಡಾಟ್ ಜೆ ಪ್ಲಸ್ ಇಲ್ಲಿ ಜೆ ಕೋಎಫಿಷಿಯಂಟ್ 1 ಇದೆ, 1 ಇಂಟು 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಜೆ ಡಾಟ್ ಜೆ. ಇಲ್ಲಿ ನೋಡಿ ಕೆ ಇಲ್ಲ, ಸೊ ಪ್ಲಸ್ ಏನು ಮಾಡಬೇಕು 3 ಪ್ಲಸ್ ಲ್ಯಾಂಬ್ಡಾ ಇಂಟು ಕೆ ಡಾಟ್ ಟರ್ಮ್ ಇಲ್ಲ ಅಂದರೆ 0 ಆಗುತ್ತೆ, ದಿಸ್ ಈಸ್ ಈಕ್ವಲ್ ಟು 0. ಫರ್ದರ್ ಸಿಂಪ್ಲಿಫಿಕೇಶನ್ ಐ ಡಾಟ್ ಐ ಅಂತಂದರೆ ಏನಿದೆ ನಮಗೆ ಐ ಡಾಟ್ ಐ ಈಸ್ ಈಕ್ವಲ್ ಟು ಜೆ ಡಾಟ್ ಜೆ ಈಸ್ ಈಕ್ವಲ್ ಟು ಕೆ ಡಾಟ್ ಕೆ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ 3 ಇಂಟು 2 6 ಮೈನಸ್ 3 ಇಂಟು ಲ್ಯಾಂಬ್ಡಾ 3 ಲ್ಯಾಂಬ್ಡಾ, ಇದು 1 ಆಗಿಬಿಡ್ತು ಇಂಟು 1 ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಐ ಡಾಟ್ ಜೆ ಡಾಟ್ ಜೆ ಈಸ್ 1. ಸೊ ದಿಸ್ ಟರ್ಮ್ ಏನಿದೆ ನಮಗೆ 0 ಇಂಟು ಎನಿಥಿಂಗ್ 0 ಆಗುತ್ತೆ. ಇವಾಗ 6 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ, ನೋಡಿ 1 ಇಂಟು ದಿಸ್ ಟರ್ಮ್ ಅಂದರೆ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 0. ಇವಾಗ ಲ್ಯಾಂಬ್ಡಾನ ಸಪ್ರೇಟ್ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಬೇಸ್ಡ್ ಆನ್ ದ ಸೈನ್, 6 ಪ್ಲಸ್ 2 ಈಸ್ 8 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ, 3ಅಲ್ಲಿ ಮೈನಸ್ 3ಅಲ್ಲಿ ಪ್ಲಸ್ 2 ಹೋದರೆ ಮೈನಸ್ 1 ಲ್ಯಾಂಬ್ಡಾ. ಏಟ್ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾನ ಸಪ್ರೇಟ್ ಮಾಡಿಕೊಂಡಾಗ 8, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬಂತು ನಮಗೆ 8. ಕ್ವಶನ್ ಏನಿತ್ತು ನೋಡೋಣ. ನೋಡಿ 3 ವೆಕ್ಟರ್ಸ್ ಕೊಟ್ಟಿದ್ದಾನೆ, ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ. ಸೊ ಏನು ಕೇಳ್ತಿದ್ದಾನೆ, ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ ಅಂತ. ಸೊ ಫಸ್ಟ್ ಫೈಂಡ್ ಮಾಡಬೇಕಿರೋದು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಸೊ ವೆಕ್ಟರ್ ಎ ಆ್ಯಸ್ ಇಟ್ ಈಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಮೈನಸ್ ಲ್ಯಾಂಬ್ಡಾ ಇಂಟು ಐ ಪ್ಲಸ್ 2 ಲ್ಯಾಂಬ್ಡಾ ಇಂಟು ಜೆ ಪ್ಲಸ್ ಲ್ಯಾಂಬ್ಡಾ ಕೆ. ಸೊ ಎಡಿಷನ್ ಮಾಡಿದಾಗ ನೋಡಿ 2 ಮೈನಸ್ ಲ್ಯಾಂಬ್ಡಾ ಇಂಟು ಐ, ಇಲ್ಲಿ ನೋಡಿ
ಎಡಿಷನ್ ಸಬ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಯೂನಿಟ್ ವೆಕ್ಟರ್ ಸೇಮ್ ಯೂನಿಟ್ ವೆಕ್ಟರ್ಸ್ ಇರುತ್ತಲ್ಲ ಅದು ಮಾತ್ರ ಬರುತ್ತೆ. ಸೊ ಅದು ಯೂನಿಟ್ ವೆಕ್ಟರ್ ಆ್ಯಸ್ ಇಟ್ ಈಸ್ ಬರುತ್ತೆ. ಅದೇ ಥರ ಜೆ ತೊಗೊಂಡಾಗ 2 + 2 ಲ್ಯಾಂಬ್ಡಾ ಇಂಟು ಜೆ, ಲ್ಯಾಂಬ್ಡಾ ಕೆ ತೊಗೊಂಡಾಗ ನೋಡಿ 3 + ಲ್ಯಾಂಬ್ಡಾ ಇಂಟು ಕೆ. ಸೊ ಇವಾಗ ಏನು ಹೇಳ್ತಿದ್ದಾನೆ, ಈ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ. ಸೊ ಪರ್ಪೆಂಡಿಕ್ಯುಲರ್ ಯಾವಾಗಿರುತ್ತೆ, ಡಾಟ್ ಪ್ರಾಡಕ್ಟ್ ಈಸ್ 0 ಇದ್ದಾಗ 2 ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್. ಸೊ ಇಲ್ಲಿ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಸಿ ಅಂದರೆ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟು ಈಸ್ ಈಕ್ವಲ್ ಟು 0. ಸೊ ನೋಡಿ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ವ್ಯಾಲ್ಯೂ ಇಂಟು ವೆಕ್ಟರ್ ಸಿ ಈಸ್ 3i ಪ್ಲಸ್ ಮಲ್ಟಿಪ್ಲೈ ಮಾಡ್ತಾ ಐ ಡಾಟ್ ಐ ಮತ್ತು ಜೆ ಡಾಟ್ ಜೆ ಮಾತ್ರ ಬರುತ್ತೆ. ಇಲ್ಲಿ ಕೆ ಟರ್ಮ್ ಇಲ್ಲ ಅಂದರೆ ಕೆ ಟರ್ಮ್ ಫುಲ್ 0 ಆಗಿಬಿಡುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ ಎಂಡಲ್ಲಿ 8 - ಲ್ಯಾಂಬ್ಡಾ ಬಂತು. ಸೊ ಲ್ಯಾಂಬ್ಡಾನ ಸಪ್ರೇಟ್ ಮಾಡಿದ್ರೆ ಅಥವಾ ಈ ಕಡೆ ಕಳಿಸ್ಕೊಂಡ್ರೆ ಪ್ಲಸ್ ಲ್ಯಾಂಬ್ಡಾ ಆಗುತ್ತೆ. ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ 8 ಅಂತ ನೋಡಿ. ಈ ಥರನೂ ಕೇಳ್ಬೋದು 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ನೋಡಿ 5th ಒನ್ ಇದೆ, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ and magnitude of vector b if vector a plus vector b dot vector a minus vector b is equal to 8 and magnitude of vector a is equal to 8 times of magnitude of vector b. So ನಾವು ಇಲ್ಲಿ ಏನು ಯೂಸ್ ಮಾಡಬೇಕು, ಈ ಒಂದು ಇಕ್ವೇಷನ್ ಲೆಟ್ vector a plus vector b dot product vector a minus vector b is equal to 8 ಕೊಟ್ಟಿರೋದು ಇದು. ಸೊ ಇಲ್ಲಿ ನಾವು ಫಸ್ಟ್ ಮಲ್ಟಿಪ್ಲೈ ವಿತ್ ಅ ಡಾಟ್ ಪ್ರಾಡಕ್ಟ್. ಫಸ್ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಎ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎ, ನೆಕ್ಸ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಏನಕ್ಕಂದರೆ ಇಲ್ಲಿ ಸೈನ್ ಮೈನಸ್ ಏನು, ನೆಕ್ಸ್ಟ್ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಈ ಟರ್ಮ್ಗೆ ಸೆಕೆಂಡ್ ಟರ್ಮ್ ಫಸ್ಟ್ ಟರ್ಮ್ ಇಲ್ಲಿ. ಸೊ ನೆಕ್ಸ್ಟ್ ಮೈನಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ದಿಸ್ ಇಂಟು ದಿಸ್ ಈಸ್ ಈಕ್ವಲ್ ಟು ಏನಿದೆ 8. ಸೊ ಇಲ್ಲೇನು ಗೊತ್ತಿರಬೇಕು ನಮಗೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಏನಿದೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್. ಅದೇ ಥರ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಯಾವುದಕ್ಕೆ ಈಕ್ವಲ್ ಇದೆ, ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎಗೆ. ಸೊ ಇಲ್ಲಿ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಆ್ಯಸ್ ಇಟ್ ಈಸ್ ಪ್ಲಸ್ ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ಏನಕ್ಕಂದರೆ ಎರಡು ಈಕ್ವಲ್ ಇದೆ, ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಸೊ ಇಲ್ಲೆರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಸೊ ಇಲ್ಲಿ ವ್ಯಾಲ್ಯೂ ಯಾವುದು ಕೊಟ್ಟಿದ್ದಾನೆ ನಮಗೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಏನಿದೆ ಗಿವನ್ನು 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ. ಸೊ ವ್ಯಾಲ್ಯೂ ಕೊಟ್ಟು ಮಾಡಿದಾಗ 8 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್. ನೋಡಿ ಬರೀ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕೊಟ್ಟಿದ್ದ ಕ್ವಶನಲ್ಲಿ ನಮಗೆ ಎ ಸ್ಕ್ವೇರ್ ಇರೋದ್ರಿಂದ ಸೊ ಏನಾಗುತ್ತೆ ನಮಗೆ ಹೋಲ್ ಸ್ಕ್ವೇರ್ ಮೈನಸ್ magnitude of vector b square is equal to 8. So 8 8s are 64 magnitude of vector b square minus magnitude of vector b square is equal to 8. ನೋಡಿ ಇಲ್ಲಿ 64 ಅಲ್ಲಿ ಒನ್ ಟೈಮ್ ಎರಡನ್ನೂ ಸೇಮ್ ಇದೆ, ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ಸೊ ಏನಾಗುತ್ತೆ 63 times of magnitude of vector b square is equal to 8. So ಇವಾಗ magnitude of vector b square is equal to 63 ಈ ಕಡೆ ತಗೊಂಡ್ರೆ 8 divided by 63. ಸೊ ಇದು magnitude of vector b square. ಸೊ ನಾವೇನು ಫೈಂಡ್ ಮಾಡಬೇಕು, ಬರೀ magnitude of vector b is equal to ಸ್ಕ್ವೇರ್ ಈ ಕಡೆ ಹೋದರೆ √8 divided by 63. ಸೊ ದಿಸ್ ಈಸ್ ಏನಾಯಿತು magnitude of vector b. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಕೂಡ ಮಾಡ್ಬೋದು. magnitude of vector b is equal to ನೋಡಿ √8 ಅಂತಂದರೆ 2√2. ಅದೇ ಥರ 9 7s 63. ಇಲ್ಲಿ ನೋಡಿ 8ಅನ್ನು ನಾವು 4 2s, ಸೊ ರೂಟ್ ರಿಮೂವ್ ಮಾಡಿದ್ರೆ 2√2. ಅದೇ ಥರ 63ಅನ್ನು 9 7s 63, ಸೊ 3√7.
ವೆಕ್ಟರ್ ಬಿ ಬಂದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಅದೇ ಥರ ವೆಕ್ಟರ್ ಎ ಕೂಡ ಫೈಂಡ್ ಮಾಡೋಕ್ಕೆ ಹೇಳ್ತಿದೆ ನೋಡಿ, ಎರಡು ಇದೆ. ಸೊ ಅಲ್ಲಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಏನು ಕೊಟ್ಟಿದ್ದ, ಎ ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ನಾವು magnitude of vector A is equal to 8 times of magnitude of vector B. So magnitude of vector A is equal to 8 into ನೋಡಿ magnitude of vector B find ಮಾಡಿದ್ವಿ 2 root 2 divided by 3 root 7 is equal to ನೋಡಿ magnitude of vector A is equal to 8 to 16 root 2 sorry 7 divided by 3 root 7. So this is a answer. ಕ್ವಶನ್ ಏನಿತ್ತು ನೋಡೋಣ. ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಹೇಳ್ತಿದ್ದಾನೆ. ಸೊ ಇಫ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾನೆ. ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಯಾವುದಕ್ಕೆ ಈಕ್ವಲ್ ಇದೆ, 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಫಸ್ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 8 ಅಂತ ತೊಗೊಂಡಾಗ ನೋಡಿ ಈಚ್ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ ಸಿಂಪ್ಲಿಫೈ ಮಾಡಿಬಿಟ್ರೆ ಏನು ಬರುತ್ತೆ ನಮಗೆ, ಇಲ್ಲಿ ನೋಡಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಇವಾಗ ಕೊಟ್ಟಿರೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 8 ಟೈಮ್ಸ್ ಆಫ್ ವೆಕ್ಟರ್ ಬಿ, ಇಲ್ಲಿ ಯೂಸ್ ಮಾಡ್ಕೊತೀವಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲೇಸ್. ಸೊ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅಂದರೆ 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇದೆ. ಸೊ ಸ್ಕ್ವೇರ್ ಮಾಡೋದ್ರಿಂದ 64 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಸೊ ಇಲ್ಲಿ 64 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಇದೆ, 1 ಟೈಮ್. ಸೊ ಮೈನಸ್ ಮಾಡಿದಾಗ 63 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8. ಸೊ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ ನೋಡಿ 63 ಈ ಕಡೆ ತೊಗೊಂಡ್ರೆ ಡಿವೈಡೆಡ್ ಬೈ 63. ಸೊ ಬರೀ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದರೆ ರೂಟ್ 8 ಡಿವೈಡೆಡ್ ಬೈ 63. ಇಲ್ಲಿ ಸ್ಪ್ಲಿಟ್ ಮಾಡ್ಬೋದು, 8ಅನ್ನು 4 ಟು ರೂಟ್ 2 ಅಂತ, 63ಅನ್ನು 9 ಇಂಟು 7 ಅಂತ. ಸೊ 4 ರಿಮೂವ್ ಮಾಡಿದರೆ ರೂಟು 2 ರೂಟ್ 2, 9ಗೆ 3 ರೂಟ್ 7. ಸೊ ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಅವನೇ ಕೊಟ್ಟಿದ್ದಾರೆ, 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಈಸ್ ಈಕ್ವಲ್ ಟು 8 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, 2 ಇಂಟು ರೂಟ್ 2 ಡಿವೈಡೆಡ್ ಬೈ 3 ಇಂಟು ರೂಟ್ 7 ಅಂದರೆ 8 ಟು 16 ರೂಟ್ 2 ಡಿವೈಡೆಡ್ ಬೈ 3 ರೂಟ್ 7. ಸೊ ಈ ಥರನೂ ಕೇಳ್ಬೋದು ನೋಡಿ, ಇಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂತ. ನೆಕ್ಸ್ಟ್ ನೋಡಿ 6th ಕ್ವೆಶನ್ ಇದೆ. ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ವಿತ್ ಮ್ಯಾಗ್ನಿಟ್ಯೂಡ್ ರೂಟ್ 3 ಆ್ಯಂಡ್ 2 ರೆಸ್ಪೆಕ್ಟಿವ್ಲಿ ಹ್ಯಾವಿಂಗ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಎ ರೂಟ್ 6 ಅಂತ. ಸೊ ಇಲ್ಲಿ ನಮ್ಗೆ ಏನು ಗೊತ್ತಿರಬೇಕು, ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಏನಿದೆ ನಮಗೆ, cos theta is equal to vector A dot vector B divided by magnitude of vector A into magnitude of vector B. ಏನಿದು angle between 2 vectors ಯಾವುದರಲ್ಲಿ ಡಾಟ್ ಪ್ರಾಡಕ್ಟ್. ಸೊ ಏನು ಬರುತ್ತೆ ಇಲ್ಲಿ, cos theta is equal to vector A dot vector B divided by magnitude of vector A into magnitude of vector B ಅಂತ. ಸೊ ಇಲ್ಲೇನು ಕೊಟ್ಟಿರೋದು ಗಿವನ್ ಕಾಪಿ ಮಾಡ್ಕೊಳ್ಳೋಣ. ಗಿವನ್ ಏನಿದೆ ನಮಗೆ, ವೆಕ್ಟರ್ A ಡಾಟ್ ವೆಕ್ಟರ್ B is equal to ರೂಟ್ 6 ಇದೆ. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ vector A is a root 3, magnitude of vector B is a 2 ಅಂತ. ವೆಕ್ಟರ್ಸ್ ನೋಡಿ ಇದು ಮ್ಯಾಗ್ನಿಟ್ಯೂಡ್ ಆಗಬೇಕು. ಅದೇ ಥರ ನೋಡಿ ಇಲ್ಲೂ ಇವಾಗ ನೋಡಿ ವ್ಯಾಲ್ಯೂ ಪುಟ್ ಮಾಡಿದರೆ ಥೀಟಾ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. cos theta is equal to vector A dot vector B is a root 6. Magnitude of vector A is a root 3. Magnitude of vector B is a 2. So multiply.
ಇಲ್ಲಿ ನೋಡಿ ಕಾಸ್ ತೀಟಾ ಈಸ್ ಈಕ್ವಲ್ ಟು 2 ರೂಟ್ ಇರೋದ್ರಿಂದ √6/√3 ಇಂಟು 1/2 ಅಂತ ತಗೊಳ್ಳಿ. ಸೊ 3 1s 3 2s. ಸೊ ಕಾಸ್ ತೀಟಾ ಏನು ಬರುತ್ತೆ ನಮಗೆ? ಕಾಸ್ ತೀಟಾ ಈಸ್ ಈಕ್ವಲ್ ಟು √2/2 ಅಂತ. ಸೊ ಇವಾಗ √2/2 ನೋಡಿ ಏನಾಗುತ್ತೆ, 2 ಟು ದಿ ಪವರ್ ಹಾಫ್, ರೂಟ್ ಅಂದರೆ ಹಾಫ್ ಇರುತ್ತೆ, 2/2 ಟು ದಿ ಪವರ್ 1. ಸೊ 1/2 ಟು ದಿ ಪವರ್ 1 ಮೈನಸ್ ಹಾಫ್ ಏನಾಗುತ್ತೆ, 1/2 ಟು ದಿ ಪವರ್ ಹಾಫ್ ಅಂದರೆ 1/√2. ನೋಡಿ ಸಿಂಪ್ಲಿಫಿಕೇಷನ್ ಈ ಥರ ಬಂತು. ಸೊ ಕಾಸ್ ತೀಟಾ ಏನು ಬಂತು ನಮಗೆ? 1/√2. ಸೊ ನಮಗೆ ಬೇಕಿರೋದು ಬರೀ ತೀಟಾ. ಸೊ ಕಾಸನ್ನು ಈ ಕಡೆ ತೊಗೊಂಡ್ರೆ ಕಾಸ್ ಇನ್ವರ್ಸ್ ಆಫ್ 1/√2. ಸೊ ಕಾಸ್ ಇನ್ವರ್ಸ್ ಆಫ್ 1/√2 ಅಂದರೆ ಡಿಗ್ರಿ ಏನು ಬರುತ್ತೆ ನಮಗೆ? ತೀಟಾ ಈಸ್ ಈಕ್ವಲ್ ಟು π/4. ಸೊ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್ ಏನು ಬಂತು ನಮಗೆ? π/4. ಏನಕ್ಕಂದರೆ ನಮಗೆ ಕಾಸ್ π/4 ವ್ಯಾಲ್ಯೂ ಈಸ್ 1/√2. ಈವನ್ ಸೈನ್ 5/4 ಕೂಡ ಸೇಮ್ ಇದೆ. ಸೊ ಕ್ವಶನ್ ನೋಡೋಣ ಏನಿದೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ವಿತ್, ಓಕೆ ಇಲ್ಲಿ ವಿತ್ ಮ್ಯಾಗ್ನಿಟ್ಯೂಡ್ ಇದೆಯೇನು? ಸೊ ಬರೆಯೋ ಅವಶ್ಯಕತೆ ಇಲ್ಲ. ಸರಿ ಅದು ಓಕೆ, ಡೈರೆಕ್ಟ್ ವೆಕ್ಟರ್ಸ್ ಕೊಟ್ಬಿಟ್ಟು ವಿತ್ ಮ್ಯಾಗ್ನಿಟ್ಯೂಡ್ ಅಂದಿದ್ದಾನೆ. ಸೊ ಅದನ್ನು ಡೈರೆಕ್ಟಾಗಿ ತೊಗೋಬೋದು. √3 and 2 ಅಂತ ಕೊಟ್ಟಿದ್ದಾನೆ. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ √6. ಸೊ ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ ಡಾಟ್ ಪ್ರಾಡಕ್ಟ್ ಇದ್ದಾಗ ಏನಿದೆ? ಕಾಸ್ ತೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಗಿವನ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ √6, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ √3, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ 2 ಅಂತ. ಸೊ ವ್ಯಾಲ್ಯೂ ಪುಟ್ ಮಾಡಿದಾಗ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ √6 ಡಿವೈಡೆಡ್ ಬೈ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ √3, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ 2. ನೋಡಿ ಕಾಸ್ ತೀಟಾ 2 ವಿತೌಟ್ ರೂಟ್ ಇದೆ. ಸೊ 1/√2 ಆ್ಯಸ್ ಇಟ್ ಈಸ್. ಎರಡನ್ನೂ ರೂಟಲ್ಲಿ ಇರೋದ್ರಿಂದ ಹೋಲ್ ರೂಟ್ 6/3, 3 1s 3 2s. ಸೊ ಕಾಸ್ ತೀಟಾ ಈಸ್ ಈಕ್ವಲ್ ಟು √2/2. ಸೊ √2/2 ಈಸ್ ಸಿಂಪ್ಲಿಫಿಕೇಷನ್ ಮಾಡಿದ್ದೀನಿ ನೋಡಿ ಏನು ಬರುತ್ತೆ? 1/√2. ಕಾಸ್ ತೀಟಾ ಈಸ್ 1/√2. ಸೊ ತೀಟಾ ಕಾಸ್ ಈ ಕಡೆ ತೊಗೊಂಡ್ರೆ ಕಾಸ್ ಇನ್ವರ್ಸ್ 1/2. ಕಾಸ್ π/4 ಈಸ್ 1/√2 ಅಂದರೆ ಕಾಸ್ ಇನ್ವರ್ಸ್ 1/√2 ಈಸ್ π/4. ಸೊ ತೀಟಾ ಈಸ್ π/4. ಈ ಥರನೂ ಕೇಳ್ಬೋದು ನೋಡಿ ಕ್ವಶನ್, ಆ್ಯಂಗಲ್ ಬಿಟ್ವೀನ್ ದ 2 ವೆಕ್ಟರ್ಸ್ ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.